Hi Hi guys. guys. Welcome. My new vlog. ಸೊ ಗಾಯ್ಸ್ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅಂದರೆ ತಮ್ಮನೇಲಿ ನೋಡಿರ್ತೀರಾ, ಮೋಮೋಸ್ ಮಾಡ್ತಾ ಇದ್ದೀವಿ. ಗೋಲು ಅವರಮ್ಮ ಮೋಮೋಸ್ ಮಾಡ್ತಾ ಇದ್ದಾರೆ. ಹಾಗೆ ಒಂದು ವ್ಲಾಗ್ ಕೂಡ ಇರಲಿ ಅಂತ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಹೋಮ್ ಮೇಡ್ ಮೋಮೋಸ್ ನೀವು ಕೂಡ ನೋಡಿ ಆ್ಯಂಡ್ ಟ್ರೈ ಮಾಡಿ ನೋಡಿ. ಆಂಟಿ ತುಂಬ ಚೆನ್ನಾಗಿ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ. ನೀವು ಕೂಡ ಈ ಒಂದು ಮೋಮೋಸ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಆಯಿತಾ. ಅವರು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ, ಹಳ್ಳಿ ಭೋಜನ ಅಂತ. ಅದರಲ್ಲಿ ಹೋಗಿ ನೋಡಿ. ಪಾನಿಪುರಿ ಮತ್ತು ಇನ್ನು ಯಾವುದ್ಯಾವುದೋ ಒಂದು ಐಟಮ್ಸ್ ಕುಕ್ಕಿಂಗ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿರ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅವರು ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ, ಹೋಗಿ ನೀವು ನೋಡಿ. ಇಲ್ಲಿ ಹಾಕಿರ್ತೀನಿ ಒಂದು ಚಾನಲ್ ನೇಮ್, ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕುಕ್ಕಿಂಗ್ನ ಅವರು ಕೂಡ ಅಪ್ಲೋಡ್ ಮಾಡ್ತಾರೆ. ಬನ್ನಿ, ಆಂಟಿ ಕಟ್ ಮಾಡ್ಕೋತಿದ್ದಾರೆ. ಏನೇನು ಕಟ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಗೋಲು ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ. ನಡಿ ನೀನು ಇವಾಗ ಆಂಟಿ ಕಟ್ ಮಾಡ್ಕೋತಿದ್ದಾರೆ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸುಮ್ಮನೆ ಇರೋ, ಒಂದ್ ನಿಮಿಷ ಸುಮ್ಮನಿರು. ಯಾಕೆ ಹಿಂಗೆ ಮಾಡ್ತೀಯಾ? ಇಲ್ಲಿ ನೋಡಿಲ್ಲಿ ವ್ಲಾಗ್ ನೋಡಿಲ್ಲ. ಹಾಯ್ ಗೈಸ್ ಅನ್ನು ಸುಮ್ಮನಿರು ಅಂದೆ. ನಾನು ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ನೋಡಿ ಗೈಸ್ ಹೆಂಗೆ ಇಟ್ಕೋತಿದ್ದಾಳೆ ತೊಡೆ ಮೇಲೆ. ಬರೀ ಇಂಥದೆಯಾ? ಇವಾಗ ಕಟ್ ಮಾಡ್ಕೋತಿದ್ದಾರೆ, ಕಟ್ ಮಾಡ್ಕೊಳ್ಳಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಹೇಳು, ಎಲ್ಲರೂ ಹೇಗಿದ್ದೀರಾ? ಊಟ ಆಯ್ತಾ? ಅದು ಲೈಟ್ ಬರ್ತೈತಲ್ಲ, ಅದಕ್ಕೆ ಕೈ ಅಡ್ಡ ಇಟ್ಕೊತಿದ್ದಾಳೆ. ಊಟ ಆಯ್ತಾ? ಎಲ್ಲರೂ ಕೇಳ್ತಾ ಇದ್ರು, ಅಂದರೆ ನನಗೆ ಗೊತ್ತಿರೋರೆ, ನನ್ನ ವ್ಲಾಗ್ ನೋಡ್ತಾರಲ್ಲ, ನನಗೆ ಗೊತ್ತಿರೋರೆ ಕೇಳ್ತಾ ಇದ್ರು ವ್ಲಾಗ್ ಕ್ಲಾರಿಟಿ ಇಲ್ಲ ಅಂತ. ನನ್ನ ಫೋನು ಐಫೋನ್ ಅಲ್ಲ, ನಾರ್ಮಲ್ ಫೋನ್, ಅದಕ್ಕೆ ಅಷ್ಟು ಕ್ಲಾರಿಟಿ ಕಾಣಲ್ಲ. ನಿಮ್ಮ ಒಂದು ಸಪೋರ್ಟ್ ಹೀಗೆ ನನಗೆ ಹೆಚ್ಚು ಕೊಡ್ತಾ ಇದ್ರೆ, ಆದರೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಒಳ್ಳೆ ಒಂದು ನಿಮ್ಮ ಸಪೋರ್ಟ್ ಹೀಗೆ ನನಗೆ ಯಾವಾಗಲೂ ಇದ್ದರೆ ನಾನು ಕೂಡ ಒಳ್ಳೆ ಕ್ಲಾರಿಟಿ ಇರೋ ಫೋನ್ನೇ ತಗೋಬೋದು. ಸೊ ಎಲ್ಲರೂ ಬೇಗ ಸಪೋರ್ಟ್ ಮಾಡಿ ಆಯಿತಾ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಳು ಧನ್ಯಾ, ಗೋಲು ಅಕ್ಕ, ಇವಳು ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಚೂರ್, ಕ್ಯಾಪ್ಸಿಕಮ್, ಪೊಟ್ಯಾಟೊ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದಾರೆ. ಗೈಸ್ ನೋಡಿ, ಮೈದಾ ಹಿಟ್ಟು ತಗೊಂಡಿದ್ದೀವಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಅವಾಗಲೇ ತೋರಿಸಿದ್ವಲ್ಲ. ಇದು ಸಾಸ್ಗೆ ಟೊಮೆಟೊ ಸಾಸ್, ಕೆಚಪ್ಗೆ ಇದು ಮಾಡ್ಕೊಂಡಿದ್ದಾರೆ ಆಂಟಿ. ಇದೇನೇನು ಮಾಡಿದ್ರಿ ಅಂತ ಹೇಳಲೇ ಇಲ್ಲ. ಹಸಿ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಇದು ಹವೆಯಲ್ಲಿ ಬೇಯಿಸ್ಕೋಬೇಕು. ಎಣ್ಣೆ ಹಾಕಿ ಹಾಗೆ ಹವೆಯಲ್ಲಿ ಎಣ್ಣೆ ಹಾಕಂಗಿಲ್ಲ, ಅದ್ರಲ್ಲಿ ಬೇಯಿಸ್ಕೋಬೇಕು. ಎಣ್ಣೆ ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಕಲಿಸ್ತಿದ್ದೀನಿ. ಪಾಪ ಆಂಟಿಗೂ ಹೆಲ್ಪ್ ಮಾಡ್ತೀನಿ. ಆಂಟಿ ಪಾಪ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅವ್ರಿಗೂ ನಾನು ಹೆಲ್ಪ್ ಮಾಡ್ತೀನಿ. ಪಾಪ ಏನು ಮಾಡ್ಕೊಡು ಅಂದ್ರೂ ತಕ್ಷಣ ಮಾಡ್ಕೊಡ್ತೀನಿ ಬಾ ಅಂತ ಹೇಳುತ್ತೆ. ಅದಕ್ಕೆ ಸ್ವಲ್ಪ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ. ನೋಡಿ ಹೇಗೆ ಕಲಿಸ್ತಿದ್ದೀನಿ ಅಂತ. ಹಸಿ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಟೊಮೆಟೊ ಹಾಕ್ತಾ ಇದ್ದೀನಿ. ನಮ್ಮ ಅಕ್ಕ ದೊಡ್ಡ ಸಾಹಸ ಮಾಡ್ಬಿಟ್ರು, ಕಲ್ಸ್ಬಿಟ್ರು ಹಿಟ್ನ. ನಾನು ಕುಕಿಂಗ್ ಚಾನಲ್ ಓಪನ್ ಮಾಡ್ತೀನಿ, ಹಿಟ್ ಕಲ್ಸೋ ಚಾನಲ್. ಫೈನಲಿ ನಮ್ಮ ಅಕ್ಕ ಹಿಟ್ ಕಲ್ಸೇ ಬಿಟ್ರು. ನಾನು ಈ ದಿನ ಕಲ್ಸಲ್ಲ ಅನ್ಕೊಂಡಿದ್ದೆ. ಫೈನಲಿ ಎಲೆಕೋಸು ಹಾಕಿ ಸಾಕಾಯ್ತು. ಫೈನಲಿ ನಮ್ಮ ಅಕ್ಕ ಕಲ್ಸೇ ಬಿಟ್ರು ಹಿಟ್ನ. ಅರ್ಶಿನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಗೈಸ್. ನೀರೇನು ಹಾಕ್ಕೋಬೇಡ್ರಿ, ಸುಮ್ಮನೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ,
ಇದು ಮಾಡಿ ಮುಗಿಸಿದ ಮೇಲೆ ಇದು ತಣ್ಣಗಾಗ್ಬೇಕು. ಇಷ್ಟು ಸಾಕಂತೆ ಇಷ್ಟು ಸಾಕು ಫ್ರೈ ಮಾಡಿರೋದು. ಫ್ರೈ ಮಾಡಿದ್ವಲ್ಲ ನಾವು ಇದರಲ್ಲಿ. ಇದು ಏನಿದು, ಇದು ಬೀನ್ಸು ಮತ್ತೆ ಆನಿಯನ್ ಹಾಕೇ ಇಲ್ಲ. ಆಂಟಿ ಮರ್ತೋಗ್ಬಿಟ್ಟಿದ್ದಾರೆ. ಇವಾಗ ಏನ್ ಮಾಡ್ತಾರೋ ನೋಡೋಣ ಬನ್ನಿ. ಬ್ರೆಡ್ ಫ್ರೈ ಮಾಡಿ ಮಿಕ್ಸ್ ಮಾಡ್ತಾರಂತೆ. ಇದರಲ್ಲಿ ಕ್ಯಾರೆಟ್ ಕೂಡ ಹಾಕೋಬಹುದು. 1/2 ಟೀ ಸ್ಪೂನ್ ಶುಗರ್. ನೀಟಾಗಿ ಕಲಿಸ್ಬೇಕು. ಈ ಥರ ಪ್ಯೂರಿ ಬರಬೇಕು. ಈ ಥರ. ಇದು ಯಾವುದೇ ಕೆಮಿಕಲ್ ಇಲ್ಲದೆ ಕೆಚಪ್, ಟೊಮೊಟೊ ಕೆಚಪ್. ಇದನ್ನು ಸ್ವಲ್ಪ ಒಂದು 1/2 ಅವರ್ ಕುದಿಸ್ಕೋಬೇಕು. ನಿನಗಿಲ್ಲ, ನಿನಗಿದೆ. ಕುದಿ ಬಂದು ಎಷ್ಟು ಗಟ್ಟಿ ಆಯ್ತು. ಈಗ ಎಷ್ಟು ನೀಟಾಗಾಯ್ತು. ನೀರು ಸ್ವಲ್ಪ ಸವರ್ಕೋಬೇಕು ಫಸ್ಟು. ಆಮೇಲೆ ಸ್ಪೂನ್ ನೀಟಾಗಿ ಸೆಂಟ್ರಿಗೆ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊತ ಬರ್ಬೇಕು. ಈ ಥರ ಬಂತು ನೋಡಿ ಗೈಸ್, ಮೋಮೋಸ್ ಬಂತು. ಇದೇ ಥರ ಮೋಮೋಸ್ ಮಾಡಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಈ ಥರ ಎಣ್ಣೆಗೆ ಬಿಡಬೇಕು. ಇದು ಫ್ರೈ ಮೋಮೋಸ್ ಶೇಪ್ ನೋಡಿ ಹೆಂಗೆ ಬರುತ್ತಂತ. ಇರಿ ಗೈಸ್, ಎಲ್ಲ ಮಾಡಲಿ, ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ. ಮೋಮೋಸ್ ಹೇಗಿದೆ, ಹೆಂಗಿದೆ? ಸೂಪರಾ? ಇದು 3ನೇದು ಇವಾಗ ತಿಂತಾ ಇರೋದು ಇವಳು. 3ನೇದಲ್ಲ ತಿಂತಾ ಇರೋದು ನೀನು. ಕಟ್ ಮಾಡಿಕೊಡ್ಬೇಕಾ? ನೀನೇ ಮಾಡ್ಕೋತೀಯಾ? ಸರಿ ಮಾಡು. ಸಾಸ್ ಕೆಚಪ್ ತಗೋದು ಸಾಕು, ನೀನು ತಿನ್ಬೇಡ ಇವಾಗ. ಇನ್ನೂ ತಿಂತೀಯಾ? ಯಪ್ಪ, ಚೆನ್ನಾಗೈತಾ ಗೈಸ್? 4ನೇದು ಗೈಸ್, ಇದು 4ನೇದು ತಿಂತಾ ಇರೋದು. ಅದೇನು ಇಷ್ಟಿಷ್ಟೇ ಇಲ್ಲ ಮೋಮೋಸ್, ಇಷ್ಟಿದ್ದು ದಪ್ಪನೇ ಇದೆ. 4ನೇದು ನೋಡಿ ಹೆಂಗೆ ಹಾಕಿಸ್ಕೊಂಬಂದು ತಿಂತಾ ಇದ್ದಾರೆ. ಈ ತಣ್ಣಗಿರ್ಲಿ, ಕುತ್ಕೊಳ್ಳೆ ಸಾಕು. ಡುಮ್ಮಿ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ತಿನ್ನಕ್ ಕೊಡ್ತಿಲ್ಲ ಗಾಯ್ಸ್. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಗ್ಲೇನೆ ಟೇಸ್ಟ್ ಮಾಡಿದೆ ಗೈಸ್, ಸಕ್ಕತ್ತಾಗಿದೆ. ಹಿಟ್ಟಿಟ್ಟು ಥರ ಅನ್ಸೋದೇ ಇಲ್ಲ, ಆಚೆ ತಿನ್ನೋ ಥರ ಒಳ್ಳೆ ಫ್ರೈ ಆಗಿದೆ. ಈ ಥರನೇ ಮಾಡ್ಕೊಂಡು ತಿನ್ರಿ, ಹೊಟ್ಟೆಗೂ ಪ್ರಾಬ್ಲಮ್ ಆಗಲ್ಲ. ಇವಳೆ 4ನೇ ತಿಂದಿದ್ದಾಳೆ, ಇಷ್ಟಿದ್ದಾಳೆ, 4 ತಿಂದಿದ್ದಾಳೆ ಗೈಸ್. ಇನ್ನೂ ತಿಂದು ಹೇಳ್ತೀನಿ ನಿಮಗೆ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ, ಇನ್ನೂ ತಿಂದು ಹೇಳ್ತೀನಿ. ಇವಾಗ ಸ್ಟಾರ್ಟ್ ಮಾಡ್ತೀವಿ ಬ್ಯಾಟಿ. ಎಲ್ಲ ಬಿರಿ ಬಿಸಿ ಬೇರೆ ಇದೆ. ಉಪ್ಪು ತಣ್ಣಗೆ ಮಾಡ್ಕೊಡ್ತೀನಿ. ಹೆಂಗ್ ಮಾಡಿದೆ ಸಂಜು? ಹೇಗೆ ಮಾಡಿವೆ ಗೆಳೆತನ, ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಗ ಬೇಕು ಮಾವಿನ ರಸಾಯನ. ನೋಡಿ ಗೈಸ್, ಬಳ್ಳಿ ರೊಟ್ಟಿ ಕಾಳು ಇಂದೋನೆ ಗಟ್ಟಿಯಾಳು, ಮಂಡ್ಯದ ಮುದ್ದೆ ಬಾಡು ನಿದ್ದೆ.
ಗೈಸ್ ನಿಜವಾಗ್ಲೂ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಮೊಮೋಸ್ ಅಂತೂ. ಆ್ಯಂಡ್ ಇವು ಸ್ಟಿಕ್ಕರಾ ಕೊಡ್ತೀನಿ ನನ್ನ ಅವಳಿಗೆ ಎಲ್ಲರೂ ಹಣೆ ಮೇಲೆ ಸ್ಟಿಕ್ಕರ್ ಕಿತ್ಕೋತಾಳೆ ಗೈಸ್ ಗೋಲು. ಇವಾಗ ಓಕೆನಾ? ಹೋಗು ಆ ಕಡೆ. ನಿಜವಾಗ್ಲೂ ತುಂಬಾ ಸಕ್ಕತ್ತಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಇಷ್ಟ ಆಯ್ತು ಗೈಸ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಗೈಸ್. ನೀವು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಸಕ್ಕತ್ತಾಗಿ ಬರುತ್ತೆ ಅಂತ. ಚೆನ್ನಾಗಿತ್ತು. ನಾನಂತೂ ಫುಲ್ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ಇವಾಗ ಟೈಮ್ ಬಂದು ನೈಟ್ 9 ಗಂಟೆ. ಇವಾಗ ನಾನು ಊಟ ಮಾಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಹೋಗಿ ಮಲ್ಕೋತೀನಿ. ನಾನು ಅಷ್ಟೇ ಗಾಯ್ಸ್, ಊಟನೂ ಮಾಡಲ್ಲ, ಹಂಗೆ ಮಲ್ಕೊಬಿಡ್ತೀನಿ. ಹೋಗ್ತೀನಿ. ಸೊ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರ್ಯಾಂಡಮ್ ಕುಕಿಂಗ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗಾಯ್ಸ್.